ಗಮ ಮಮ ಮಮ ಗಮ ಮಮ ಮಮ ಗಮ ಪದ ಪಾಮ ಗಮ ನಿರಿ ರಿ 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 ನಿರಿ ರಿ 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 ಗಮ ಮಗ ಗ ಸರಿ ಸಾ ಗಮ ಮಗ ಗ ಸರಿ ಸಾ ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಳಿನ ಸಂಗೀತ ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಳಿನ ಸಂಗೀತ ನಾ ನಿಮ್ಮ ಸಂಗೀತ ನಾ ನಿಮ್ಮ ಸಂಗೀತ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ಎಲ್ಲೋ ಹುಟ್ಟಿದ ನದಿಯೊಂದು ಸೇರುವ ಜಾಗವು ಬೇರೊಂದು ಎಲ್ಲೋ ಹುಟ್ಟಿದ ಹೆಣ್ಣೊಂದು ಸೇರುವ ಜಾಗವು ಬೇರೊಂದು ಸಾಗುವ ತವಕದಿ ನೂರೊಂದು ಸೇರಲೇಬೇಕದು ಮನೆಯೊಂದು ಇದೇ ಬದುಕಿನ ಬಾಂಧವ್ಯವು ಇದೇ ಬದುಕಿನ ಬಾಂಧವ್ಯವು ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಳಿನ ಸಂಗೀತ. ಹಾಗಂತ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಅಂತ ಹೇಳಕ್ಕಾಗತ್ತಾ? ಪ್ರಪಂಚ ದೃಷ್ಟಿಲಿ ನೀವು ನನಗೆ ಹೆಂಡತಿ ಸ್ಥಾನ ಕೊಡದೇ ಇರಬಹುದು, ಆದ್ರೆ ನಿಮ್ಮ ಮನಸ್ಸಲ್ಲಿ ನನಗೆ ಆ ಸ್ಥಾನ ಕೊಟ್ಟಿದ್ದೀರಲ್ಲ, ನನಗಷ್ಟು ಸಾಕು. ನನ್ನನ್ನು ನನ್ನ ಮನಸ್ಸನ್ನು ನಾನು ನಿಮ್ಗೆ ಮುಡುಪಾಗಿಟ್ಟಿದ್ದೀನಿ. ನಿಮ್ಗೆ ಆ ಮನೆ ಈ ಮನೆ ಅನ್ನೋ ಭೇದ ಇಲ್ಲ ಅನ್ನೋದು ನನಗೆ ಗೊತ್ತು. ಅದೆಲ್ಲ ಗೊತ್ತಿಲ್ಲದೆ ರಾಕೆ ಹಾಗೆಲ್ಲ ಮಾತಾಡಿದ್ದಾನೆ. ಅವನ್ಗೆ ಅರ್ಥ ಆಗೋ ಹಾಗೆ ನಾನು ಹೇಳಿದ್ದೀನಿ. ಇನ್ ಮುಂದೆ ಅವನ್ ಸಂಗೀತನ ತಂಟೆಗೂ ಹೋಗಲ್ಲ, ನಿಮ್ ಮನ್ಸ್ಗೂ ನೋವು ಮಾಡಲ್ಲ ಅಂತ ಹೇಳಿದ್ದಾನೆ. ಅಷ್ಟಾದ್ರೆ ಸಾಕು ಯಾಮಿನಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನಿಂದ ಒಂದು ತಪ್ಪು ನಡೆದೋಯ್ತು. ಆದ್ರೆ ಒಂದು ಹೆಣ್ಣಿಗೆ ಮೋಸ ಮಾಡೋಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಅಂತ ಸಣ್ಣ ಮನಸ್ಸು ನನಗಿಲ್ಲ. ನನ್ನ ಹೆಂಡತಿ ಶಾರದನ ನಾನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿ ನಿನ್ ಮೇಲೂ ನನಗಿದೆ. ನೀನು ನಿನ್ ತಮ್ಮ ಚೆನ್ನಾಗಿರ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಯಾಮಿನಿ, ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು, ನನ್ನ ನಿನ್ನ ಸಂಬಂಧದ ವಿಷಯ ನಮ್ಮ ಮನೆಯವರೆಗೂ ತಲುಪಬಾರ್ದು. ಅಂತದೇನೋ ಆಗಲ್ಲ. ನಂದು ಗೊತ್ತಿಲ್ಲದೆ ಒಂದ್ಸಲ ತಪ್ಪು ಮಾಡ್ಬಿಟ್ಟ. ಅದೆಂತ ತಪ್ಪು ಅಂತ ನಾನು ಅವನಿಗೆ ತಿಳಿಸಿ ಹೇಳಿದ್ದೀನಿ. ಇನ್ನೊಂದ್ಸಲ ಅವನಂತ ತಪ್ಪು ಮಾಡಲ್ಲ. ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಡಿಸ್ಟರ್ಬ್ ಆಗ್ಬೇಡಿ. ನಂದು ಸಂಗೀತ ಸಿತಾರನ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಪ್ರೀತಿ ಇದೆಯೋ ನನಗೂ ಅಷ್ಟೇ ಇದೆ. ತಮ್ಮ ಕೆಟ್ಟವನು ಅಂತ ನನಗೆ ಗೊತ್ತು. ಅವನ್ ಸಂಗೀತನ ಜೋಡಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ರಾಕ್ಷಸದ ಪಕ್ಕದಲ್ಲಿ ದೇವತೆ ನಿಲ್ಸ್ದಾಗಿರತ್ತೆ. ನನ್ನ ಮಕ್ಕಳ ಮೇಲೆ ನಿನಗೆ ಅದೆಷ್ಟು ಪ್ರೀತಿ ಇದೆ ಯಾಮಿನಿ. ಥ್ಯಾಂಕ್ ಯು ವೆರಿ ಮಚ್. ನಂದು ಒಂದು ಒಳ್ಳೆ ಬದುಕು ಅನ್ನೋ ಭಿಕ್ಷೆ ಕೊಟ್ಟಿರೋ ದೇವ್ರು ನೀವು. ನಿಮ್ಮ ಮಕ್ಕಳ ಮೇಲಾಗ್ಲಿ ಅಕ್ಕನ ಮೇಲಾಗ್ಲಿ ನನಗೆ ಪ್ರೀತಿ ಇರಲ್ವಾ? ಮತ್ತೊಂದು ವಿಷಯ ಯಾಮಿನಿ, ನಾನು ನನ್ನ ಮೊಬೈಲಲ್ಲಿ ನಿನ್ನ ಹೆಸರನ್ನ ಫೀಡ್ ಮಾಡ್ಕೊಂಡಿಲ್ಲ. ಬೆಳಿಗ್ಗೆ ಒಂದೇ ಒಂದು ಸೆಕೆಂಡ್ ಲೇಟ್ ಆಗಿದ್ರು ಸಂಗೀತ ನಿನ್ನ ಕಾಲ್ನ ರಿಸೀವ್ ಮಾಡ್ತಾ ಇದ್ಲು. ಆಮೇಲೆ
ಯಾಕೆ, ಯಾರು, ಏನು ಅಂತೆಲ್ಲ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅದು ಅಲ್ಲದೆ ಒಂದೇ ನಂಬರಿಂದ ಪದೇ ಪದೇ ಕಾಲ್ಸ್ ಬಂದರೆ ಅನುಮಾನ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ದಯವಿಟ್ಟು ನಾನು ಮನೇಲಿದ್ದಾಗ ಫೋನ್ ಮಾಡಕ್ಕೆ ಹೋಗ್ಬೇಡ ಯಾಮಿನಿ. ನೋಡು, ನಿನಗೆ ಹಾಗೇನಾದ್ರು ಫೋನ್ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಕ್ಲಿನಿಕಲ್ಲಿ ಇರ್ತೀನಲ್ಲ, ಆ ಟೈಮಲ್ಲಿ ನನಗೆ ಫೋನ್ ಮಾಡು ಪ್ಲೀಸ್. ನಾನು ಬರಲಾ? ಬಾಯ್. ಟೇಕ್ ಕೇರ್ ನಂದು. ಥ್ಯಾಂಕ್ ಯು. ಅಮ್ಮ, ಬಂದ್ಯಾ? ನಾನು ನಿನಗೋಸ್ಕರನೇ ಕಾಯ್ತಾ ಇದ್ನಮ್ಮ. ಏನ್ ವಿಷಯ? ಬಾ, ಹೇಳ್ತೀನಿ. ಬಾ ಬಾ. ಅಮ್ಮ, ಏನಮ್ಮ? ನೀನ್ ಕೂತ್ಕೋ, ಹೇಳ್ತೀನಿ. ಕೂತ್ಕೋ. ಈ ಸೀರೆ ಹೇಗಿದೆ? ಚೆನ್ನಾಗಿದೆ. ಈ ಸೀರೆ ತುಂಬಾನೇ ಚೆನ್ನಾಗಿದೆ. ಈ ನೆಕ್ಲೆಸ್ ವಾವ್, ತುಂಬಾ ಚೆನ್ನಾಗಿದೆ. ಈ ಹಾರ ಹೇಗಿದೆ? ನಿಮ್ ಸೆಲೆಕ್ಷನ್ ಅಂದ್ಮೇಲೆ ಕೇಳ್ಬೇಕಾ? ತುಂಬಾ ಚೆನ್ನಾಗಿದೆ ಅಮ್ಮ. ಯಾರ್ದಿದೆಲ್ಲ? ಇದೇನಮ್ಮ ಸಂಗೀತ ಹೀಗೆ ಕೇಳ್ತಾ ಇದೀಯಾ? ಕೂತ್ಕೊಮ್ಮ, ಕೂತ್ಕೋ. ಈ ಸೀರೆ ಒಡವೆ ಎಲ್ಲ ನಿನಗೆ. ನನಗ? ಹೌದು ಸಂಗೀತ, ಇದೆಲ್ಲ ಎಂಗೇಜ್ಮೆಂಟ್ಗೆ ಅಂತ ಪರ್ಚೇಸ್ ಮಾಡಿದ್ವು. ಇಷ್ಟು ಕಾಸ್ಟ್ಲಿ ಒಡವೆ ಬಟ್ಟೆನೆಲ್ಲ ಯಾಕೆ ಪರ್ಚೇಸ್ ಮಾಡಕ್ ಹೋದ್ರಿ? ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಈ ಒಡವೆಗಳು ಬಟ್ಟೆ ಮೇಲೆ ಆಸೆನೇ ಇಲ್ಲ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ರೆ ನನ್ಗಷ್ಟೇ ಸಾಕು. ಇದು ನಿನ್ ದೊಡ್ಡ ಗುಣ ಸಂಗೀತ. ಹೆಣ್ಮಕ್ಳಿಗೆ ಸೀರೆ ಒಡವೆ ಅಂದ್ರೆ ಪಂಚಪ್ರಾಣ. ಅಂಥದ್ರಲ್ಲಿ ಅವುಗಳ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ ಅಂತ ಹೇಳ್ತಾ ಇರೋ ಹೆಣ್ಮಗಳನ್ನ ನಾನ್ ನೋಡ್ತಾ ಇರೋದು ಇದು ಮೊದಲನೇ ಬಾರಿಗೆ ಸಂಗೀತ. ನಿನ್ನಂಥ ಒಳ್ಳೆ ಮನ್ಸಿರೋ ಹುಡುಗಿ ನಮ್ಮನೆ ಸೊಸೆ ಆಗ್ತಾ ಇರೋದು ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಮ್ಗಿರೋದು ಒಬ್ನೇ ಮಗ. ಅವನ್ಗೆಂತ ಹೆಂಡತಿ ಬರ್ತಾಳೋ ಅಂತ ತುಂಬಾ ಆತಂಕದಲ್ಲಿದ್ವಿ. ಈಗ ಆ ಭಯ ದೂರ ಆಗಿ ಸಂತೋಷದಲ್ಲಿ ತೇಲಾಡ್ತಾ ಇದ್ದೀವಿ. ನೀನು ನಮ್ಮನೆ ಸೊಸೆ ಮಾತ್ರ ಅಲ್ಲಮ್ಮ, ನಮ್ಮನೆ ಮಗಳು. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆಗೆ ತುಂಬಾ ಥ್ಯಾಂಕ್ಸ್ ಅಮ್ಮ. ನಾನು ಈ ಮನೆಗೆ ಸೊಸೆಯಾಗಿ ಬರ್ತಿರೋದಕ್ಕೆ ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೆ. ನಿನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ ನನ್ನ ಮಗನೂ ತುಂಬಾ ಅದೃಷ್ಟ ಮಾಡಿದ್ದಾನೆ ಸಂಗೀತ. ನಮ್ ರಘುಗೆ ಒಂದ್ ಒಳ್ಳೆ ಹುಡುಗಿ ಹೆಂಡತಿಯಾಗಿ ಬರ್ಲಿ ಅಂತ ಆ ದೇವರಲ್ಲಿ ದಿನಾ ತುಪ್ಪು ತಿಪ್ಪ ಹಚ್ಚಿ ಪ್ರಾರ್ಥಿಸ್ತಾ ಇದ್ದೆ. ಆ ಪ್ರಾರ್ಥನೆ ದೇವ್ರಿಗೆ ಮುಟ್ತು ಅಂತ ಕಾಣುತ್ತೆ. ಅದಕ್ಕೆ ದೇವತೆ ಅಂತ ನಿನ್ನನ್ನ ನಮ್ಮ ಮನೆ ಸೊಸೆ ಆಗೋ ಹಾಗೆ ಮಾಡ್ಬಿಟ್ಟ. ಒಂದ್ ಮನೇಲಿ ಸಂತೋಷ ತುಂಬಿರ್ಬೇಕು ಅಂದ್ರೆ ಆ ಮನೇಲಿರುವ ಸೊಸೆ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಸಂಗೀತ, ನೀನು ಈ ಮನೆ ಬೆಳಕಾಗ್ತೀಯ. ನಮ್ಮೆಲ್ಲರ ಮನಸ್ಸಿಗೆ ಸಂತೋಷ ತುಂಬುವ ತಾಯಿ ಆಗ್ತೀಯ. ನನ್ನ ಮಗನ ಪಾಲಿಗೆ ಅದೃಷ್ಟ ದೇವತೆ ಆಗ್ತೀಯ. ಒಟ್ಟಿನಲ್ಲಿ ಈ ಮನೆ ಇನ್ನೊಂದು ಸ್ವರ್ಗ ಆಗೋದ್ರಲ್ಲಿ ನನಗೆ ಯಾವ ಸಂದೇಹನೂ ಇಲ್ಲ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಖಂಡಿತವಾಗ್ಲೂ ಉಳಿಸ್ಕೊಳ್ತೀನಿ ಗುರುಗಳೇ. ನೀವೆಲ್ಲರೂ ಬಯಸೋ ಹಾಗೆ ನಾನು ನಡ್ಕೊಳ್ತೀನಿ. ಸಂಗೀತ, ಇನ್ ಮುಂದೆ ಇವ್ರು ನಿನ್ ಗುರುಗಳು ಮಾತ್ರ ಅಲ್ಲಮ್ಮ, ನಿಮ್ಮ ಮಾವನವರು ಹೌದು. ಅಮ್ಮ
ಅಮ್ಮ ಅದು ಅಮ್ಮ ಅದು ಅದೇನಂದ್ರೆ ಅದೇನಂದ್ರೆ ಅದು ಇದು ಅಮ್ಮ 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 ನಾನು ನಿಮ್ಮ ಅಮ್ಮ ಕಣೋ. ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ನೀನು ಸಂಗೀತ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ಆಸೆ ಪಡ್ತಾ ಇದೀಯ ತಾನೇ? ಏ ರಘು, ನಮ್ಗಿದೆಲ್ಲ ಅರ್ಥ ಆಗಲ್ಲ ಅನ್ಕೊಂಡಿದೀಯಾ? ನಿನ್ನ ವಯಸ್ಸು ದಾಟಿದ ಮೇಲೆ ಕಣೋ ನಾನು ಈ ವಯಸ್ಸಿಗೆ ಬಂದಿರೋದು. ಸಂಗೀತ, ರಘುಗ್ ನಿನ್ ಜೊತೆ ಮಾತಾಡ್ಬೇಕಂತೆ, ಹೋಗಮ್ಮ. ಪರವಾಗಿಲ್ಲ ಗುರುಗಳೇ. ಯಾಕಮ್ಮ ಸಂಕೋಚ ಪಡ್ತೀಯಾ? ಹೋಗು, ಮಾತಾಡು, ಹೋಗು. ಸಂಗೀತ, ಮದ್ವೆ ಆದ್ಮೇಲೆ ಮಾತಾಡೋದಕ್ಕೆ ಒಂದಷ್ಟು ಮಾತುಗಳನ್ನ ಉಳಿಸ್ಕೊಳ್ಳಮ್ಮ. ಈಗ್ಲೇ ಎಲ್ಲ ಮಾತಾಡಿ ಮುಗಿಸ್ಬಿಡ್ಬೇಡ. ಹೋಗಮ್ಮ. ದೇವ್ರು ಇಷ್ಟೊಂದು ಒಳ್ಳೆಯವನ? ನನ್ನದು ಟೋಟಲಿ ಕನ್ಫ್ಯೂಸ್. ಈ ಡೌಟ್ ಯಾಕೆ ಬಂತು ನಿಂಗೆ? ಯಾಕೆಂದ್ರೆ ಒಬ್ಬ ಹುಡುಗ ತಾನು ಪ್ರೀಸೋ ಹುಡುಗಿನೇ ತನ್ನ ಹೆಂಡತಿ ಆಗ್ಲಿ ಅಂತ ಬಯಸ್ತಾನಲ್ವಾ? ಎಷ್ಟು ಜನರ ಲೈಫಲ್ಲಿ ಆಸೆ ನೆರವೇರುತ್ತೆ ಹೇಳು ಸಂಗೀತ? ಅಂದ್ರೆ ನೀನ್ ಹೇಳ್ತಾ ಇರೋದು ನೀನ್ ನನ್ನನ್ನ ತುಂಬಾನೇ ಪ್ರೀತಿಸ್ತಿದ್ದೆ ಸಂಗೀತ. ಎಷ್ಟೋ ಸಲ ಈ ವಿಷಯ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬಾನೇ ಒದ್ದಾಡ್ತಾ ಇದ್ದೆ. ಕೊನೆಗೂ ಈ ವಿಷಯ ಅಮ್ಮನಿಗೆ ತಿಳಿದು ಮದುವೆ ಪ್ರಸ್ತಾಪವಾಯಿತು. ನೀನನ್ನು ಒಪ್ಕೊಂಡಿಯಲ್ಲ, ನನಗಷ್ಟೇ ಸಾಕು. ಸಂಗೀತ, ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ಬೇಕು. ಕೇಳು. ನೀನು ನನ್ನನ್ನ ಪ್ರೀತಿಸ್ತಾ ಇದ್ಯಾ? ನಾನ್ ಇಂತರ ತರ್ಲೆ ಅಲ್ಲ. ನನ್ಗೆ ಮದ್ವೆ ಆದ್ಮೇಲೆ ಮಾತ್ರ ಪ್ರೀತಿಸೋದ್ ಗೊತ್ತು. ನಾನು ಸ್ವಲ್ಪ ಅಡ್ವಾನ್ಸ್ ಆಗಿದ್ದೀನಿ, ಅಷ್ಟೇ ವ್ಯತ್ಯಾಸ. ರಘು, ಒಳ್ಳೆ ಫ್ರೆಂಡ್ ರೀತಿ ಇದ್ದು ನೀನ್ ಈ ರೀತಿ ಎಲ್ಲ ಮಾಡಿದ್ ತಪ್ಪು. ತಪ್ಪ? ಪ್ರೀತಿಸೋದ್ ತಪ್ಪ? ಹೌದು, ತಪ್ಪೆ. ಹುಡುಗರು ಮುಖ್ಯವಾಗಿ ಮಾಡ್ಬೇಕಾಗಿರೋ ಕೆಲಸ ಅದೇ ತಾನೆ. ನೀನು ಅದನ್ನೇ ತಪ್ಪು ಅಂತ ಹೇಳ್ತಾ ಇದೆಯಲ್ಲ ಸಂಗೀತ. ರಘು, ನೋಡು, ನೀನ್ ನಗ್ತಾ ಇದ್ರೆ ನನಗೆ ಒಂದೊಂದೇ ಕವನಗಳು ನೆನಪಾಗತ್ತೆ. ನಾನು ಕವನ ಹೇಳ ಈಗ ನಿನ್ಗೆ. ಅದ್ರಲ್ಲಿ ಹೊಸ್ತೇನಿದೆ? ಯಾವಾಗ್ಲೂ ಹೇಳ್ತಿರ್ತಿಯಲ್ಲ, ಹೇಳು. ಪಟಪಟನೆ ಹಾರೋ ದುಂಬಿಗೆ ಯಾರಿಷ್ಟ ಅಂತ ಕೇಳಿದ್ರೆ ಅರಳೋ ಹೂವನ್ನ ತೋರಿಸುತ್ತೆ. ಹಳೋ ಮಗುಗೆ ಯಾರಿಷ್ಟ ಅಂತ ಕೇಳಿದ್ರೆ ಅಮ್ಮನ್ನ ತೋರಿಸುತ್ತೆ. ಆದ್ರೆ ಈ ಹೃದಯಕ್ಕೆ ಯಾರಿಷ್ಟ ಅಂತ ಕೇಳಿದ್ರೆ ಸಂಗೀತ ಅಂತ ಯಾವಾಗಲೂ ಹೇಳುತ್ತೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ, ಪ್ರೀತ್ಸೆ ಪ್ರೀತ್ಸೆ. ಹಾಯ್, ಹಲೋ, ಯಾರ್ ನೀನು? ಮೂವ್.
ಸಂಗೀತ, ಏನಮ್ಮ ನೀನಿಲ್ಲಿ? ಅದು ನಾನು ಫ್ರೆಂಡ್ನ ಮೀಟ್ ಮಾಡಕ್ಕಿಂತ ಬಂದಿದ್ದೆ, ಲೇಟ್ ಆಗ್ಬಿಡ್ತು. ಹುಡುಕ್ತಾ ಇದ್ದೆ ಅಮ್ಮ. ಅಷ್ಟೇನಾ? ಪರವಾಗಿಲ್ಲ ಬಿಡು, ನೀ ನಂಗೆ ಸಿಕ್ಕಿದ್ಯಲ್ಲ ಅಷ್ಟೇ ಸಾಕು. ಸಂಗೀತ, ಇವತ್ತು ನೀನ್ ನನ್ನ ಜೊತೆ ಮನೆಗೆ ಬರ್ಬೇಕು. ಅಮ್ಮ, ಅದು ನಾನು ಅರ್ಜೆಂಟಾಗಿ ನಮ್ಮ ತಂದೆ ಕ್ಲಿನಿಕ್ ಹತ್ರ ಹೋಗ್ಬೇಕು. ಇನ್ನೊಂದ್ಸಲ ಬರ್ತೀನಮ್ಮ. ಅರ್ಜೆಂಟಾ? ಸರಿ ಸರಿ. ಅಂದಾಗೆ ನಿನ್ ತಂದೆ ಕ್ಲಿನಿಕ್ ಇರೋದು ಎಲ್ಲಿ? ನವರಂಗ್ ಹತ್ರ. ಓ, ನವರಂಗ್ ಹತ್ರನಾ? ಇನ್ನೇ ನಮ್ ಕಾರ್ ಬರುತ್ತೆ, ನಾವು ಅದೇ ರೂಟಲ್ಲಿ ಹೋಗ್ತೀವಿ. ನಿನ್ನಲ್ಲಿ ಡ್ರಾಪ್ ಮಾಡ್ಬಿಟ್ಟು ನಾವು ಹೋಗ್ತೀವಿ, ಸರಿನಾ? ಬೇಡ, ನಾನು ಮತ್ತೆ ನನ್ನ ಗಾಡಿನಲ್ಲಿ ಹೋಗೋದು ಬೇಡ. ಅವ್ನು ಮತ್ತೆ ಫಾಲೋ ಮಾಡ್ಕೊಂಡು ಬಂದ್ಬಿಟ್ರೆ ಇವ್ರ ಜೊತೆಲೆ ಇವ್ರ ಕಾರಲ್ಲೇ ಹೋಗ್ತೀನಿ. ಸಂಗೀತ, ಏನು ಯೋಚನೆ ಮಾಡ್ತಾ ಇದೀಯಾ? ಸರಿಮಾ, ಹಾಗೆ ಆಗ್ಲಿ. ಕಾರ್ ಬಂತು, ನಡಿ ಹೋಗೋಣ. ಬಾ ಬಾ ಬಾ. ಜಯರಾಮನಿಗೆ ಈಗಲೇ ಸಂಗೀತಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು ಬೇಡ, ಅವನಿಗೆ ಸರ್ಪ್ರೈಸ್ ಕೊಡ್ತೀನಿ. ನೋಡಪ್ಪ, ಇವ್ರು ನನಗೆ ಗೊತ್ತಿರೋರು. ನವರಂಗ್ ಬಂದ ತಕ್ಷಣ ಸ್ವಲ್ಪ ಕಾರ್ ನಿಲ್ಸು, ಇವ್ರು ಇಳ್ಕೋತಾರೆ. ಒಂದು ಹಾಡು ಹೇಳಮ್ಮ. ಭಾವದೊಂದಿಗೆ